ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನ ನಡೆಸ್ತಾ ಇದೆ. ಬೆಳಗ್ಗೆ 9:30ಕ್ಕೆ ಈ ಸರ್ವೆ ಕಾರ್ಯ ಆರಂಭ ಆಗಿದೆ. ಪವರ್ ಟಿವಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಬೆಳಗ್ಗೆ 9:30ರಿಂದ ಆರಂಭವಾಗಿದೆ. ಸಂಜೆ 5:30ರವರೆಗೂ ಕೂಡ ಈ ಸಮೀಕ್ಷೆ ನಡೆಯುತ್ತೆ. ಸದ್ಯದ ಟ್ರೆಂಡ್ನಲ್ಲಿ ಬಿಜೆಪಿಗೆ ಮುನ್ನಡೆ. ಗೆಲ್ಲುವ ಪಕ್ಷ ಯಾವುದು? ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿ ಯಾರು? ಮೈತ್ರಿ ಅಭ್ಯರ್ಥಿ ಯಾರು? ಹಾಗೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರು? ಕಾಲ್ ಮಾಡಿ ವೋಟ್ ಮಾಡಿ. ನಿಮ್ಮ ಆಯ್ಕೆ ಏನು ಅನ್ನೋದನ್ನ ತಿಳಿಸಿ. ನೀವು ಕರೆ ಮಾಡಬೇಕಾದಂತಹ ನಂಬರ್ 080692059999 ಈ ನಂಬರ್ಗೆ ಕರೆ ಮಾಡಿ. ನೀವು ನಿಮ್ಮ ಆಯ್ಕೆ ಏನು, ನಿಮ್ಮ ಕ್ಷೇತ್ರಕ್ಕೆ ಯಾರಾಗಬೇಕು ಅಭ್ಯರ್ಥಿ, ಯಾರಾಗಬೇಕು ಸಂಸದರು ಅನ್ನುವಂಥ ನಿಟ್ಟಿನಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಈ ನಿಟ್ಟಿನಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕೊಲೀಗ್ ಕಾರ್ತಿಕ್ ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿನ ಟ್ರೆಂಡ್ ಹೇಗಿದೆ ಅನ್ನೋದನ್ನ ತಿಳಿಸ್ತಾರೆ. ಓವರ್ ಟು ಯು ಕಾರ್ತಿಕ್. ರಜನಿ, ಬಹುಶಃ ಬೆಂಗಳೂರಿಗೆ ಬಹಳ ಹತ್ತಿರವಾದಂಥ ಕ್ಷೇತ್ರ ಆದ್ದರಿಂದಾಗಿ ಈ ಕ್ಷೇತ್ರದ ಬಗ್ಗೆ ಬಹಳ ಕುತೂಹಲವನ್ನು ಕೆರಳಿಸಿದೆ. ಈಗಾಗಲೇ ಮುಂಜಾನೆಯಿಂದಲೂ ಕೂಡ 9:30ರಿಂದ ಕೂಡ ನಿರಂತರವಾಗಿ ನಮಗೆ ಕರೆಗಳು ಬರ್ತಾ ಇದೆ. ಬಹುಶಃ ದಿನ ಹೋದಾಗೆ ಪವರ್ ಸಮೀಕ್ಷೆಗೆ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಜನರಿಂದ ವ್ಯಕ್ತವಾಗಿರುವಂಥದ್ದು. ಬಹುಶಃ ನಮ್ಮ ಸಮೀಕ್ಷೆ ಎಷ್ಟರ ಮಟ್ಟಿಗೆ ನಿಖರ ಮತ್ತು ಪ್ರಖರವಾದಂತಹ ಸುದ್ದಿಗಳನ್ನು ನಾವು ನೀಡ್ತಾ ಇದ್ದೇವೆ ಮತ್ತು ಜನರಿಗೆ ಇದನ್ನ ನೆಚ್ಚಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈಗಾಗಲೇ ಸಾವಿರಾರು ಕರೆಗಳನ್ನು ನಾನು ಈಗಾಗಲೇ ಸ್ವೀಕರಿಸಿದ್ದೇನೆ ರಜನಿ. ಬಟ್ ಅಲ್ಲಿನ ಒಂದು ಚಿತ್ರಣವನ್ನ ಹೇಳುವುದಾದ್ರೆ ಈಗ ಬರ್ತಿರುವಂತಹ ಕಾಲ್ಗಳನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಬಿಜೆಪಿಗೆ ಮೇಲ್ಗೈ ಆಗಿದೆ. ನಿರಂತರವಾಗಿ ಬಿಜೆಪಿ ಪರವಾಗಿರುವಂತಹ ಕಾಲ್ಗಳೇ ಬರ್ತಾ ಇದೆ. ನಾವು ಮೋದಿಯ ಹೆಸರಿನಲ್ಲಿ ಮತವನ್ನ ಹಾಕ್ತಾ ಇದ್ದೇವೆ ಅಥವಾ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಬಿಜೆಪಿ ಈಗ ಲೀಡಲ್ಲಿದೆ ಅಂತಾನೆ ಹೇಳ್ಬೋದೇನೋ. ಇನ್ನು ಅಲ್ಲಿನ ಇನ್ನೊಂದಿಷ್ಟು ಚಿತ್ರಣವನ್ನು ನೋಡೋಣ, ರಾಜಕೀಯ ಚಿತ್ರಣವನ್ನು. ಬಹುಶಃ ಕಾಂಗ್ರೆಸ್ ಇಂದ ಈ ಬಾರಿ ವೀರಪ್ಪ ಮೊಯ್ಲಿ ಮತ್ತು ರಕ್ಷಾ ರಾಮಯ್ಯರವರು ಅವರಿಬ್ಬರು ಕೂಡ ಬಹಳ ಪೈಪೋಟಿಯಲ್ಲಿದ್ದಾರೆ. ಯಾರಿಗೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಾರಣ ಕಾಂಗ್ರೆಸ್ ಇಂದ ಇವರ ಇಬ್ಬರ ಹೆಸರು ಕೂಡ ತಕ್ಕ ಮಟ್ಟಿಗೆ ಒಂದು ಅರ್ಥದಲ್ಲಿ 50-50 ರೀತಿಯಲ್ಲಿ ಇಲ್ಲಿ ಯಾರು ಕೂಡ ಮೇಲ್ಗೈ ಇಲ್ಲ. ರಕ್ಷಾ ರಾಮಯ್ಯರವರ ಹೆಸರು ಕೂಡ ನಿರಂತರವಾಗಿ ಕೇಳಿ ಬರ್ತಾ ಇದೆ. ವೀರಪ್ಪ ಮೊಯ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಬ್ಬರಲ್ಲಿ ಯಾರನ್ನ ಕೊಡ್ತಾರೆ ಕಾಂಗ್ರೆಸ್? ಬಹುಶಃ ಸೀನಿಯಾರಿಟಿಯನ್ನ ನೋಡಿ ವೀರಪ್ಪ ಮೊಯ್ಲಿ ಅವರಿಗೆ ನೀಡ್ತಾರ. ಈ ಹಿಂದೆ 2 ಬಾರಿ ಸಂಸದರು ಕೂಡ ಆಗಿದ್ದವರು ಅವರು. ಹಾಗಲ್ಲದೆ ರಕ್ಷಾ ರಾಮಯ್ಯ ಅವರು ಏನು ಯಂಗ್ಸ್ಟರ್ಸ್ ಅಂತ ಗುರುತಿಸಿಕೊಳ್ತಾ ಇದ್ದಾರೆ, ಅವರಿಗೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇನ್ನು ಬಿಜೆಪಿಯನ್ನು ನಾವು ಪರಿಗಣಿಸಿದಾಗ ಬಿಜೆಪಿಯಲ್ಲಿ ಇದೀಗ ಕೇಳಿ ಬರ್ತಾ ಇರ್ತಕ್ಕಂಥ ಹೆಸರು ಅಲೋಕ್ ವಿಶ್ವನಾಥ್ ರವರದ್ದು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಕೂಡ ಬಹಳ ಸಮಬಲವಾಗಿ ಕೇಳಿ ಬರ್ತಾ ಇದೆ. ಬಹುಶಃ ಒಂದು ಅರ್ಥದಲ್ಲಿ ಇಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದಕ್ಕಿಂತಲೂ ಅಲ್ಲಿನ ಜನಗಳು ಯಾವ ರೀತಿಯಲ್ಲಿ ಡಿಸೈಡ್ ಮಾಡಿದ್ದಾರೆ ಅನ್ನೋದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಕಾರಣ 6 ಸೀಟ್ಗಳನ್ನ ಕಾಂಗ್ರೆಸ್ ಗೆದ್ದಿದೆ. ಅದರಲ್ಲಿ 5 ಸೀಟನ್ನು ಕಾಂಗ್ರೆಸ್ ಗೆದ್ದು 1 ಪಕ್ಷಾಂತರ ವಿಧಾನಸಭಾ ಚುನಾವಣೆಯಲ್ಲಿ 1 ಪಕ್ಷಾಂತರ ಸೀಟನ್ನು ಕೂಡ ಅದು ಪಕ್ಷೇತರ ಸೀಟ್ ಕೂಡ ನಂತರ ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ಮಾಡಿದ್ರು. ಇನ್ನು ಉಳಿದಂತ 2 ಸೀಟ್ಗಳನ್ನ ಮಾತ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. ಆದ್ರೆ ಈಗ ಲೋಕಸಭಾ ಅಂತ ಬಂದಾಗ ಆ ಭಾಗದ ಎಲ್ಲಾ ಜನರು ಕೂಡ ಬಿಜೆಪಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ, ಬಿಜೆಪಿಯ ಪರವಾಗಿ ಇದ್ದಾರೆ ಅಂತ ಹೇಳ್ಬೋದು ರಜನಿ. ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗೆ.